ನಮಸ್ಕಾರ. ಲಾ ಆ್ಯಂಡ್ ಲಾಯರ್ಸ್ ಪುಸ್ತಕದ 3ನೇ ಒಂದು ಅಧ್ಯಾಯ ಏನಿದೆ, ಕಾಲ್ಡ್ ಬಟ್ ದೆನ್. ಕಾಲ್ಡ್ ಅಂತ ಹೇಳಿದ್ರೆ ಕಾಲ್ಡ್ ಫಾರ್ ಬಾರ್ ಆ್ಯಂಡ್ ದೆನ್ ವಾಟ್ ಹ್ಯಾಪಂಡ್ ಅನ್ನುವಂಥದ್ದು. ಅಂದರೆ ಅದರ ಕನ್ನಡದಲ್ಲಿ ಬ್ಯಾರಿಸ್ಟ್ರೇನೋ ಆದರೆ ಆಮೇಲೆ ಏನಾಯಿತು ಅನ್ನೋದು ಸಂಬಂಧಪಟ್ಟಂತೆ ಈ ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ ನಾವು ಗಾಂಧೀಜಿಯವರು ಕಾನೂನು ಪದವಿಯನ್ನು ತಗೊಂಡಿರ್ತಕ್ಕಂಥದ್ದೇನಿದೆ, ಬ್ಯಾರಿಸ್ಟ್ರ್ ಆಗಲಿಕ್ಕೆ ಅವರು ಪಟ್ಟಂತಹ ಪ್ರಯತ್ನ ಮತ್ತು ಅದಕ್ಕಿದ್ದಂತಹ ನಿಬಂಧನೆಗಳು ಮತ್ತು ಆ ಪರೀಕ್ಷೆಗಳನ್ನು ಹೇಗೆ ಪಾಸ್ ಮಾಡಿದ್ರು, ಏನೇನನ್ನು ಅಧ್ಯಯನ ಮಾಡಿದ್ರು ಅನ್ನುವಂಥದ್ದು ಒಂದು ಭಾಗ. ಆದರೆ ಅವರು ಬ್ಯಾರಿಸ್ಟ್ರ್ ಪದವಿಯನ್ನು ಪಡೆದು ಅವರು ನೋಂದಣಿಯನ್ನು ಮಾಡ್ಕೊಂಡ್ಮೇಲೆ ಅವರು ಕಾನೂನು ನ್ಯಾಯವಾದಿಗಳಾಗಿ ಅವರು ತಮ್ಮ ಒಂದು ನೋಂದಣಿಯನ್ನು ಮಾಡಿಕೊಂಡ ನಂತರ ಅವ್ರಿಗೆ ಎದುರಾದಂತಹ ಸಂಕಷ್ಟ ಏನು, ಅಂದರೆ ಅವ್ರಿಗೆ ನಿಜವಾಗ್ಲೂ ಯಶಸ್ವಿಯಾಗಿ ಅವರೊಬ್ಬ ನ್ಯಾಯವಾದಿ ಆಗಲಿಕ್ಕೆ, ಲಾಯರ್ ಆಗಲಿಕ್ಕೆ, ಅಡ್ವೊಕೇಟ್ ಆಗಲಿಕ್ಕೆ ಸಾಧ್ಯ ಆಯಿತಾ, ಅವರ ಸಮಸ್ಯೆಗಳು ಸವಾಲುಗಳು ಏನಿತ್ತು ಅನ್ನುವಂಥದ್ರ ಬಗ್ಗೆ ಬಹಳ ಒಂದು ಸ್ಥೂಲವಾಗಿ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಬಹಳಷ್ಟು ವಿವರಣೆಗಳು ಏನು ಅಂತ ಹೇಳಿದ್ರೆ, ಗಾಂಧೀಜಿಯವರ ಕಾಲದಲ್ಲಿ ಇದ್ದಂತಹ ಒಂದು ಇಂಗ್ಲೆಂಡ್ನಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿ ಏನು, ಬ್ಯಾರಿಸ್ಟ್ರ್ ಆಗಲಿಕ್ಕೆ ಇದ್ದಂತಹ ಒಂದು ಷರತ್ತುಗಳೇನು ಅನ್ನುವಂಥದ್ದು. ಇದರಲ್ಲಿ ನೋಡಿದಾಗ ಇಂಗ್ಲೆಂಡ್ಗೆ ನಾನು ಬ್ಯಾರಿಸ್ಟ್ರ್ ಆಗಲಿಕ್ಕೆ ಹೋದೆ ಅಂತ ಹೇಳ್ತಾರೆ ಅವರು, ಆದರೆ ಅಲ್ಲಿ ವಕೀಲ ಆಗಲಿಕ್ಕೆ, ನ್ಯಾಯವಾದಿಗಳು ಆಗಲಿಕ್ಕೆ 2 ಷರತ್ತುಗಳಿದ್ವು ಅನ್ನುವಂಥದ್ದು. ಒಂದು ಟರ್ಮ್ಗಳನ್ನು ಮುಗಿಸ್ತಕ್ಕಂಥದ್ದು, ಟರ್ಮ್ಸ್ ಅಂತೀವಲ್ಲ ನಾವು, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಈ ಥರ ಟರ್ಮ್ಗಳನ್ನು, ನಿಗದಿತ ಅವಧಿಗಳನ್ನು ಮುಗಿಸ್ತಕ್ಕಂಥದ್ದು ಒಂದು ಷರತ್ತಾದರೆ, 2ನೇದು ಪರೀಕ್ಷೆಯನ್ನು ಬರೀತಕ್ಕಂಥದ್ದು, ಪರೀಕ್ಷೆ ಬರೆದು ಪಾಸ್ ಆಗ್ತಕ್ಕಂಥದ್ದು 2ನೇ ಷರತ್ತು. ಈ ಮೊದಲನೇ ಷರತ್ತು ಏನಿದೆ, ಟರ್ಮ್ಗಳನ್ನು ಪೂರೈಸೋದು ಅಂದರೆ 3 ವರ್ಷಗಳು ಈ ಒಂದು ಕೋರ್ಸ್, ಅದು ಬ್ಯಾರಿಸ್ಟರ್ ಪದವಿಯ ಕೋರ್ಸು 3 ವರ್ಷಗಳು. ಈ 3 ವರ್ಷಗಳ ಕೋರ್ಸಲ್ಲಿ ಗಾಂಧೀಜಿಯವರು ಅಥವಾ ಯಾವುದೇ ಒಬ್ಬ ಬ್ಯಾರಿಸ್ಟರ್ ಪದವಿಗೆ ನೋಂದಣಿ ಮಾಡಿರ್ತಕ್ಕಂಥವರು 12 ಟರ್ಮ್ಗಳನ್ನು ಅವರು ಮುಗಿಸ್ಬೇಕಾಗಿರುತ್ತೆ. ಅಂದರೆ 1 ವರ್ಷಕ್ಕೆ 4 ಟರ್ಮ್ ಇರುತ್ತೆ. ಸೊ ಈ ಟರ್ಮ್ಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಏನಂದರೆ, ಭೋಜನಕೂಟಗಳಲ್ಲಿ ಅವರು ಕಡ್ಡಾಯವಾಗಿ ಭಾಗವಹಿಸಬೇಕು. ರಾತ್ರಿಯ ಭೋಜನಕೂಟಗಳು, ಡಿನ್ನರ್ಸ್ ಅಂತ ನಾವೇನಂತೇವೆ. ಸೊ ಅಲ್ಲಿ ಅವರು ಅದನ್ನು ಭಾಗವಹಿಸಬೇಕಾಗತ್ತೆ. ಸೊ ಇಂತಹ ಭೋಜನಕೂಟಗಳಲ್ಲಿ ಅವರು ಕಡ್ಡಾಯವಾಗಿ 24 ಭೋಜನಕೂಟ ಇರುತ್ತೆ, ಡಿನ್ನರ್ಸ್ ಇರುತ್ತೆ. ಅದರೊಳಗಡೆ 6ಕ್ಕಂತೂ ಕಡ್ಡಾಯವಾಗಿ ಹಾಜರಾಗಲೇಬೇಕು. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ನಿಗದಿತ ಸಮಯಕ್ಕೆ ಹೋಗಬೇಕು, ಅಲ್ಲಿಯ ಎಲ್ಲ ಊಟದ ಒಂದು ಪಾರ್ಟಿ ಅಂತ ನಾವೇನಂತೇವೆ, ಆ ಡಿನ್ನರ್ ಪಾರ್ಟಿ ಮುಗಿಯೋವರೆಗೂ ಅವರು ಅಲ್ಲಿ ಇರಬೇಕು. ಯಾರು ಬ್ಯಾರಿಸ್ಟರ್ ಪದವಿಗೆ ವ್ಯಾಸಂಗವನ್ನು ಮಾಡ್ತಿರ್ತಾರೆ, ಇದು ಒಂದು ಕಡ್ಡಾಯವಾಗಿರುವಂಥದ್ದು. ಸೊ ಇಲ್ಲಿ ಊಟ ಸೇವನೆಯನ್ನು ಮಾಡಬೇಕಾಗತ್ತೆ, ಜೊತೆಗೆ ವೈನು ಸೇವನೆ, ಮದ್ಯ ಸೇವನೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. 2ಕ್ಕೂ ಸೇರಿ 2.5 ರಿಂದ 3.5 ಶೀಲಿಂಗ್ ವೆಚ್ಚ ಆಗ್ತಿರುತ್ತೆ. ಅಂದರೆ ಆಗ ಭಾರತದ ರೂಪಾಯಿಗಳಲ್ಲಿ ಅದು 2 ರಿಂದ 3 ರೂಪಾಯಿ ಆಗ್ತಾ ಇರುತ್ತೆ. ಈ ವೆಚ್ಚ ಏನಿದೆಯಲ್ಲ, ತುಂಬ ಕಡಿಮೆನೂ ಅಲ್ಲ, ತುಂಬ ದುಬಾರಿನೂ ಅಲ್ಲ ಅನ್ನುವಂಥದ್ದು. ಆ ಕಾಲಕ್ಕೆ ಕಂಪೇರ್ ಮಾಡಿದಾಗ ಇಲ್ಲಿ ಇಂಗ್ಲೆಂಡಲ್ಲಿ ಅದು ಆ ಥರ ದುಬಾರಿ, ಮಧ್ಯಮ ವೆಚ್ಚದ್ದು, ಮೀಡಿಯಮ್ ಆದಂಥ ಒಂದು ವೆಚ್ಚ ಅನ್ನುವಂಥದ್ದು. ಆದರೆ ಇಲ್ಲಿ ಹೊರಗಡೆ ಆದರೆ, ಇಲ್ಲಿ ಈ ಒಂದು ಭೋಜನಕೂಟಗಳಲ್ಲಿ ಅಥವಾ ಡಿನ್ನರ್ ಪಾರ್ಟಿಗಳಲ್ಲಿ ಎಷ್ಟು ಖರ್ಚಾಗ್ತಿತ್ತಲ್ಲ, ಹೊರಗಡೆ ಆದರೆ ಇನ್ನೂ ಜಾಸ್ತಿ ಖರ್ಚಾಗ್ತಿತ್ತು ಈ ಒಂದು ಊಟ ಮತ್ತು ಅಲ್ಲಿ ಮದ್ಯ ಸೇವನೆಗೆ. ಸೊ ಇಷ್ಟು ಅವರಿಗೆ, ಗಾಂಧೀಜಿಗೆ ನಿಜಕ್ಕೂ ಅವ್ರಿಗೆ ಶಾಕ್ ಆಗುವಂಥದ್ದೇನಿದೆ, ಒಂದು ರೀತಿ ಆಶ್ಚರ್ಯ, ಒಂದು ರೀತಿ ಅವ್ರಿಗೆ ಒಂದು ಅಚ್ಚರಿ ಆಗುವಂಥದ್ದೇನಿದೆ. ಶಾಕ್ ಆಗುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಅವ್ರಿಗೆ ಹೆಚ್ಚು ಈ ಒಂದು ಕುಡಿತಕ್ಕೆ, ಮದ್ಯಕ್ಕೆ ಏನು ವೆಚ್ಚ ಮಾಡ್ತಕ್ಕಂಥದ್ದು ಇದೆಯಲ್ಲ, ಮದ್ಯಕ್ಕೆ ಮಾಡ್ತಕ್ಕಂಥ ವೆಚ್ಚ ಊಟದ ವೆಚ್ಚಕ್ಕಿಂತ ಹೆಚ್ಚು ನಾಗರಿಕ ಅನ್ನಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಅವರು ಊಟದ ಪಾರ್ಟಿಗಳಲ್ಲಿ ಏನು ಕುಡಿತಾರಲ್ಲ, ಊಟ ಏನು ಮಾಡ್ತಾರಲ್ಲ, ಅದಕ್ಕಿಂತ ಹೆಚ್ಚು ಇದಕ್ಕೆ ಖರ್ಚಾಗುತ್ತೆ ಅನ್ನುವಂಥದ್ದು. ಭಾರತೀಯರಾದ ನನಗೆ, ನಾಗರಿಕರಾಗಲಿಕ್ಕೆ ಇಂಥದ್ದೊಂದು ವೆಚ್ಚ ಮಾಡಬೇಕು ಅನ್ನುವಂಥದ್ದೇ ಅವ್ರಿಗೆ ಒಂದು ಶಾಕ್ ಆಫ್ ಹಿಸ್ ಲೈಫ್. ನಮಗೆ ಗೊತ್ತಿದೆ, ಗಾಂಧೀಜಿಯವರು ತಾಯಿಗೆ ಭಾಷೆಯನ್ನು, ಪ್ರಮಾಣವನ್ನು, ವಚನವನ್ನು ಕೊಡುವಂಥದ್ದು. ಅವರು ಇಂಗ್ಲೆಂಡ್ಗೆ ಹೋಗೋಕ್ಕಿಂತ ಮುಂಚೆ, ನಾನು ಮದ್ಯವನ್ನು ಮುಟ್ಟಲ್ಲ, ಆಲ್ಕೋಹಾಲನ್ನು, ಕುಡಿತವನ್ನು ಮಾಡಲ್ಲ, ಮತ್ತು ನಾನು ಮಾಂಸವನ್ನು ಸಹ ಸೇವನೆ ಮಾಡಲ್ಲ ಅಂತ. ಈ ಕೂಟಗಳಲ್ಲಿ 2 ಇರುತ್ತಲ್ಲಿ, ವೈನ್ ಸೇವನೆಯೂ ಇರುತ್ತೆ ಮತ್ತು
ಅಲ್ಲಿ ಮಾಂಸನೂ ಇರುತ್ತೆ. ಆದರೆ ಇವರು ಎರಡನ್ನೂ ಸಹ ತಾಯಿಗೆ ಕೊಟ್ಟಂತಹ ವಚನವನ್ನು ಅವರು ಯಾವತ್ತೂ ಮುರಿಯೋದೇ ಇಲ್ಲ. ಸೊ ಇಲ್ಲಿ ಇದು ಗಾಂಧೀಜಿಗೆ ಇದು ಒಂಥರ ವಿಚಿತ್ರ ಅನಿಸುತ್ತೆ. ಬರೀ ಕುಡಿಯೋದಕ್ಕೆ ಎಷ್ಟೊಂದು ಖರ್ಚು ಮಾಡ್ತಾರಲ್ಲ ಅಂಥೇಳಿ ಅಲ್ಲಿ ಅವರು ರೊಟ್ಟಿ ಮತ್ತು ಬೇಯಿಸಿದ ಆಲೂಗಡ್ಡೆ ಮತ್ತು ಕೋಸನ್ನು, ಬ್ರೆಡ್ ಅಂತ ನಾವೇನಂತೇವೆ, ಅದು ಮತ್ತು ಈ ಬೇಯಿಸಿದ ಆಲೂಗಡ್ಡೆ ಮತ್ತು ಕೋಸನ್ನು ತಿಂತಿರ್ತಾರೆ. ಮೊದಲು ಅದು ತಿಂತಾ ಇರಲ್ಲ, ಯಾಕಂದರೆ ಅವ್ರಿಗೆ ಏನು ಊಟದ ವ್ಯವಸ್ಥೆಗಳು ಇದೆಲ್ಲ ಒಂಥರ ಅಪರಿಚಿತ ಅನಿಸುತ್ತೆ. ನಿಧಾನವಾಗಿ ಅದನ್ನು ಅವರು ಅದರ ರುಚಿ ಗೊತ್ತಾದ ಮೇಲೆ ತಿನ್ನಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಜೊತೆಗೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ವೆಜಿಟೇರಿಯನ್ ಫುಡ್ಡನ್ನು, ಸಸ್ಯಾಹಾರವನ್ನು ಸಹ ಇನ್ನೊಂದು ಸ್ವಲ್ಪ ತೊಗೊಳ್ಲಿಕ್ಕೆ ಅವರು ಇಚ್ಛೆ ಪಡ್ತಾರೆ. ಸೊ ಅಲ್ಲಿ ಬೆಂಚರ್ಸ್ ಅಂತ ಇರ್ತಾರೆ. ಬೆಂಚರ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಇವರು ಸ್ಟೂಡೆಂಟ್ಸ್, ಇವರು ಕಾನೂನು ವಿದ್ಯಾರ್ಥಿಗಳು. ಬೆಂಚರ್ಸ್ ಅಂದರೆ ಈಗಾಗಲೇ ನ್ಯಾಯವಾದಿಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಸೀನಿಯರ್ ಲಾಯರ್ಸ್ ಏನು ಇದ್ದಾರೆ, ಆ ಒಂದು ನಿಗದಿತವಾಗಿರ್ತಕ್ಕಂಥ ಆ ಒಂದು ಕಾನೂನು ಶಾಲೆಯ ಒಂದು ಸದಸ್ಯರು ಆಗಿರ್ತಾರೆ ಅವರು, ಬಾರ್ಗೆ ಸದಸ್ಯರಾಗಿರ್ತಾರೆ ಅವರು. ಅಂತಹವರಿಗೆ ಒಂದು ಊಟದ ವ್ಯವಸ್ಥೆ ಒಂದು ವಿಶೇಷವಾಗಿರುತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಇವರು ವಿದ್ಯಾರ್ಥಿಗಳಲ್ಲಿ ಹೋಗಲೇಬೇಕು. ಬೆಂಚರ್ಸ್ಗಿರ್ತಕ್ಕಂಥ ಊಟ ಏನಿದೆ ಸ್ಪೆಷಲ್ ಪ್ರಿವಿಲೇಜಸ್ ಇರುತ್ತೆ. ವಿದ್ಯಾರ್ಥಿಗಳು ಅವ್ರ ಜೊತೆಗೆ ಹೋಗಿ ಅಲ್ಲಿ ಜೊತೆಗೆ ಊಟ ಮಾಡಬೇಕು, ಅಲ್ಲಿ ಅವ್ರ ಜೊತೆಗೆ ಸಂವಹನವನ್ನು ಮಾಡಬೇಕು, ಚರ್ಚೆ ಮಾಡಬೇಕು, ಕೆಲವು ಸಾರಿ ಉಪನ್ಯಾಸಗಳನ್ನು ಕೇಳಬೇಕು ಅನ್ನುವಂಥದ್ದು ಇದು ನಿರೀಕ್ಷೆ. ಅದು ಮೋಸ್ಟ್ಲಿ ಗಾಂಧೀಜಿ ಹೋಗೋಕ್ಕಿಂತ ಹಿಂದಿನ ಹಲವಾರು ವರ್ಷಗಳು ಆ ಒಂದು ವ್ಯವಸ್ಥೆ ಇತ್ತು ಅಂತ ಕಾಣಿಸ್ತದೆ. ಗಾಂಧೀಜಿಯವರು ಬರೀತಾರೆ, ಅದು ಆ ರೀತಿ ಆಗಬೇಕು ಅನ್ನೋದಿತ್ತು, ಆದರೆ ಅದು ಆ ಚರ್ಚೆಗಳೇನೂ ಆಗ್ತಾ ಇರಲಿಲ್ಲ, ಅಲ್ಲಿ ಅವ್ರ ಜೊತೆಗೆ ಸಂವಹನ ಆಗ್ತಾ ಇರಲಿಲ್ಲ. ಸೊ ಇದನ್ನು ಅವರು ಗಮನಿಸ್ತಾರೆ. ಗಮನಿಸಿ ಅಲ್ಲಿ ಈ ತಾರತಮ್ಯದ ಬಗ್ಗೆ ಅವರಿಗೆ ಬಹಳಷ್ಟು ನೋವು ಉಂಟಾಗ್ತದೆ. ಆದರೂ ಸಹ ಅವರು ಅಲ್ಲೇನು ಮಾಡ್ತಾರೆ, ತಕ್ಷಣಕ್ಕೆ ಅದಕ್ಕೆ ವೆಜಿಟೇರಿಯನ್ ಫುಡ್ಡಲ್ಲಿ ಒಂದು ಹಣ್ಣು ಮತ್ತು ಇನ್ನಿತರ ಬೇರೆ ಬೇರೆ ತರಕಾರಿಗಳು ಬೆಂಚರ್ಸ್ಗೆ ಏನು ಸಿಗ್ತಿತ್ತು, ಇವ್ರಿಗೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಇವರು ಒಂದು ಅರ್ಜಿಯನ್ನು ಬರೀತಾರೆ. ಇವರು ಮತ್ತೊಬ್ಬ ಪಾರ್ಸಿ ವಿದ್ಯಾರ್ಥಿ ಇಬ್ಬರು ಒಂದು ಪಿಟಿಷನ್ ಅಂದರೆ ಒಂದು ಅರ್ಜಿಯನ್ನು ಬರೆದು ಅದಕ್ಕೆ ಒಂದು ಮಂಜೂರಾತಿಯನ್ನು ಅವರು ಪಡ್ಕೊಳ್ತಾರೆ. ಹಣ್ಣುಗಳು ಮತ್ತು ಇತರ ತರಕಾರಿಗಳು ಬೆಂಚರ್ಸ್ ಟೇಬಲಲ್ಲಿ ಏನಿತ್ತು ಅಲ್ಲಿ ಇವ್ರಿಗೂ ಸಹ ಅದು ದುಡಿಯೋ ಥರ ಆಗತ್ತೆ. ಅಂಥ ಊಟಗಳಲ್ಲಿ ಡಿನ್ನರ್ನಲ್ಲಿ 4 ಜನರ ಗುಂಪಿಗೆ 4 ಜನದೊಂದು ಟೀಮ್ ಮಾಡಿಕೊಂಡ್ರೆ ಅಲ್ಲಿ 2 ವೈನ್ ಬಾಟ್ಲಿಗಳನ್ನ, ಕುಡಿಲಿಕ್ಕೆ ಬಾಟ್ಲಿಗಳನ್ನ ಕೊಡ್ತಾ ಇರ್ತಾರೆ, ಸಿಗ್ತಾ ಇರ್ತದೆ. ಅದು ಅಷ್ಟು ಆ ಒಂದು ಇಷ್ಟು ಊಟಕ್ಕೆ ಇಷ್ಟು ಅಂತ. ಆದರೆ ಗಾಂಧಿ ಸೇವಿಸ್ತಾ ಇರಲಿಲ್ಲಲ್ಲ ಮಧ್ಯ. ಗಾಂಧಿ ಯಾವ ಗುಂಪಿನಲ್ಲಿ ಇರ್ತಾರಲ್ಲ ಅವ್ರಿಗೆ ಖುಷಿ. ಯಾಕೆಂದರೆ ಗಾಂಧಿ 4 ಜನದಕ್ಕೆ 2 ಬಾಟ್ಲಿ ಕೊಡ್ತಾ ಇದ್ರಲ್ಲ, ಈಗ 3 ಜನನೇ 2 ಬಾಟ್ಲಿನ ಖಾಲಿ ಮಾಡ್ಬೋದಲ್ವ. ಅಂದರೆ ಹೆಚ್ಚು ಮಧ್ಯ ಸಿಕ್ಕತ್ತೆ ಅನ್ನುವಂಥದ್ದು ಗಾಂಧಿ ಯಾವ ಒಂದು ಗುಂಪಲ್ಲಿರ್ತಾರೆ ಯುವ ಗಾಂಧಿ ಅವ್ರಿಗೆ ಬಹಳ ಒಂದು ಡಿಮ್ಯಾಂಡ್ ಇತ್ತು. ಸೊ ಪ್ರತಿ ಟರ್ಮ್ನಲ್ಲೂ ಒಂದು ವಿಶೇಷ ರಾತ್ರಿಗಳು, ಗ್ರ್ಯಾಂಡ್ ನೈಟ್ಸ್ ಅಂತ ಇರ್ತಾಯಿದ್ವು. ಅಲ್ಲಿ ಎಕ್ಸ್ಟ್ರಾ ವೈನನ್ನು ಕೊಡೋವಂಥವ್ರು ಅವತ್ತು ಆ ಒಂದು ವಿಶೇಷವಾದ ರಾತ್ರಿಗಳವು. ಸೊ ಪ್ರತಿ ಟರ್ಮಲ್ಲೂ ಸಹ ಅಂಥದ್ದೊಂದು ಗ್ರ್ಯಾಂಡ್ ನೈಟ್ಸ್, ವಿಶೇಷ ರಾತ್ರಿಗಳಲ್ಲಿ ಎಕ್ಸ್ಟ್ರಾ ವೈನ್ ಅಂದರೆ ಶಾಂಪೇನ್ಗಳನ್ನು ಕೊಡೋರು, ಪೋರ್ಟ್ ಮತ್ತು ಶೆರ್ರಿ ವಿಶೇಷ ಖಾದ್ಯಗಳನ್ನು ಮಾಡಿರೋಂಥದ್ದು, ನಾನ್ ವೆಜ್ ಖಾದ್ಯಗಳನ್ನು. ಅಂತಹ ಗ್ರ್ಯಾಂಡ್ ನೈಟ್ ದಿವಸ ಗಾಂಧೀಜಿ ಅವ್ರಿಗೆ ಹೆಚ್ಚು ಡಿಮ್ಯಾಂಡು. ಯಾಕಂದರೆ ಇವರು ಶಾಂಪೇನು ವೈನು ಏನೂ ಸೇವಿಸ್ತಾ ಇರಲಿಲ್ಲ. ಮಧ್ಯಾಹ್ನ ಈ ಮಾಂಸನೂ ಸಹ ವಿಶೇಷವಾದ ಖಾದ್ಯಗಳನ್ನು ಸೇವಿಸ್ತಾ ಇರಲಿಲ್ಲ, ಯಾವುದು ಮುಟ್ತಲೇ ಇರಲಿಲ್ಲ ಅವರು. ಗಾಂಧೀಜಿಗೆ ಹೆಚ್ಚು ಬೇಡಿಕೆ ನಮ್ಮ ಜೊತೆಗಿರಲಿ ಅಂತ. ಕಡಿಮೆ ಜನ ಭಾಗವಹಿಸಿದಾಗ ವಿದ್ಯಾರ್ಥಿಗಳು ಮತ್ತು ಬೆಂಚರ್ಸ್ ನಡುವೆ ಚರ್ಚೆಗಳು ಸಹ ಆಗ್ತಾಯಿತ್ತು ಅಪರೂಪಕ್ಕೆ. ನಾನು ಈಗಾಗಲೇ ಚರ್ಚೆ ಮಾಡಿದ್ನಲ್ಲ, ಈ ಬೆಂಚರ್ಸು ಮತ್ತು ಅಂದರೆ ಸೀನಿಯರ್ ಲಾಯರ್ಸ್ ಏನಿದ್ದಾರೆ ಅವ್ರಿಗೂ ಮತ್ತು ವಿದ್ಯಾರ್ಥಿಗಳ ನಡುವೆ ಚರ್ಚೆ, ಒಂದು ಮಾತನಾಡ್ತಕ್ಕಂಥ ಕೌಶಲ್ಯ ಇವ್ರಿಗೆ ಬೆಳೀತಾ ಇತ್ತು. ಆ ಒಂದು ಜಗತ್ತಿನ ವಿದ್ಯಮಾನಗಳು ಗೊತ್ತಾಗ್ತಾ ಇದ್ವು, ಕಾನೂನು ಕ್ಷೇತ್ರದಲ್ಲಿ ನಡೀತಕ್ಕಂಥ ಬಹಳಷ್ಟು ವಿಷಯಗಳು ಅರ್ಥ ಆಗ್ತಾಯಿದ್ವು. ಸೊ ಇದು ಒಂದು ಭಾಗ. ಎರಡನೇ ಟರ್ಮ್ಗಳು ಮುಗಿಸ್ಬೇಕಾದ್ರೆ ಈ ಭೋಜನ ಕೂಟಗಳಿಗೆ, ಡಿನ್ನರ್ ಪಾರ್ಟಿಗಳಿಗೆ ಹೋಗಬೇಕಾಗಿರೋವಂಥದ್ದೇನಿದೆ. ಎರಡನೇದು ಕರಿಕ್ಯುಲಮ್ ಅಂದರೆ ಪಠ್ಯಕ್ರಮ ಏನಿಟ್ಟಿದ್ರಲ್ಲ, ಅದು ಪಠ್ಯಕ್ರಮ ಸುಲಭವಾಗಿತ್ತು ಅಂತ ಹೇಳ್ತಾರೆ ಗಾಂಧೀಜಿ. ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಇವರೆಲ್ಲರಿಗೂ ಡಿನ್ನರ್ ಬ್ಯಾರಿಸ್ಟರ್ಸ್ ಅಂತಲೇ ಹೆಸರು. ಯಾಕಂದರೆ ಹೆಚ್ಚು ಇವರು ಅದಕ್ಕೆ ಸ್ಕೋಪ್ ಜಾಸ್ತಿ ಇತ್ತಲ್ಲ ಊಟಕ್ಕೆ. ಅದು ಹೇಗೆ ಸಹಾಯ ಮಾಡ್ತಿತ್ತು ಈ ಡಿನ್ನರ್ ಒಂದು ಊಟದ ಒಂದು ಕಡ್ಡಾಯವಾಗಿ ಊಟದ ಒಂದು ಸಮಾರಂಭಗಳಿಗೆ, ಭೋಜನ ಕೂಟಗಳಿಗೆ ಹೋಗುವಂಥದ್ದು ಯಾವ ರೀತಿ ಕಾನೂನು
ಒಂದು ಏನು ಕಾನೂನುಶಾಸ್ತ್ರ ಓದ್ಕೊಳ್ಳಿಕ್ಕೆ ಮತ್ತು ಬ್ಯಾರಿಸ್ಟರ್ ಆಗಲಿಕ್ಕೆ, ನ್ಯಾಯವಾದಿಗಳಾಗಲಿಕ್ಕೆ ಹೇಗೆ ಸಹಾಯ ಮಾಡ್ತಿತ್ತು ಅಂತ ಗಾಂಧೀಜಿಗೆ ಆಶ್ಚರ್ಯ ಆಗುತ್ತೆ. ಆ ಪ್ರಶ್ನೆಯನ್ನು ಸಹ ಅವರು ಕೇಳ್ತಾರೆ ಆತ್ಮಚರಿತ್ರೆಯಲ್ಲಿ. ಸೊ ಅಲ್ಲಿ ಈ ಪರೀಕ್ಷೆ ಏನಿತ್ತಲ್ಲ, ಪಠ್ಯಕ್ರಮ, ಅದಕ್ಕೇನು ಹೆಚ್ಚಿಗೆ ಮೌಲ್ಯ ಇರಲಿಲ್ಲ. ಡಿನ್ನರ್ಗಿರೋಷ್ಟು ಮೌಲ್ಯ ಇದಕ್ಕೆ ಹೆಚ್ಚಿರಲಿಲ್ಲ ಅಂತ. ಯಾಕೆಂದರೆ ಅದು ಹೆಚ್ಚು ಡಿಫಿಕಲ್ಟ್ ಇರಲಿಲ್ಲ ಅಂತ. ಎರಡು ಮುಖ್ಯವಾಗಿದ್ದ ವಿಷಯಗಳಿದ್ದು, ಒಂದು ರೋಮನ್ ಲಾ, ಇನ್ನೊಂದು ಕಾಮನ್ ಲಾ. ರೋಮನ್ ಕಾನೂನು, ಇದೊಂದು ಸಾಮಾನ್ಯವಾಗಿರ್ತಕ್ಕಂಥ ಕಾನೂನು ಅಂತ. ಅದಕ್ಕೆ ಒಂದು ಸ್ಪೆಸಿಫಿಕ್ ಆದ, ಒಂದು ನಿಗದಿತವಾಗಿರ್ತಕ್ಕಂಥ ಪಠ್ಯಪುಸ್ತಕಗಳು ಸಹ ಇದ್ವು. ಸೊ ಅವೆಲ್ಲವೂ ಸಹ. ಆದರೆ ರೋಮನ್ ಲಾ ಏನಿದೆಯಲ್ಲ, ಅದು ಬಹಳ ಸುಲಭವಾಗಿದ್ದಂಥ ಒಂದು ಪತ್ರಿಕೆ. ಆ ನೋಟ್ಸ್ಗಳನ್ನು ಓದಿ ತಿರುವಾಗ್ಬಿಟ್ರೆ ಅವರು ಕೆಲವೇ ವಾರದಲ್ಲಿ ಅದನ್ನು ಮುಗಿಸ್ಬಿಡ್ಬಹುದಾಗಿತ್ತು. ಸೊ ಮತ್ತು ಈವನ್ ಕಾಮನ್ ಲಾನು ಸಹ ಅಷ್ಟೇ, ಪ್ರಶ್ನೆ ಪತ್ರಿಕೆ ಸಹ ಬಹಳ ಸುಲಭವಾಗಿತ್ತು. ರೋಮನ್ ಲಾ 95% ವಿದ್ಯಾರ್ಥಿಗಳು ಪಾಸಾಗ್ತಾಯಿದ್ರು ಟೆಸ್ಟುಗಳಲ್ಲಿ. ಇದರಲ್ಲಿ ಫೈನಲ್ ಎಕ್ಸಾಮಿನೇಷನಲ್ಲಿ 75%, 75% ಮುಕ್ಕಾಲು ಭಾಗ ವಿದ್ಯಾರ್ಥಿಗಳು ಎಲ್ಲರೂ ಪಾಸಾಗ್ತಾಯಿದ್ರು ಅನ್ನುವಂಥದ್ದು. ಅದೇ ಥರ ವರ್ಷಕ್ಕೆ ಒಟ್ಟು 4 ಬಾರಿ ಪರೀಕ್ಷೆ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲ ಓದಬೇಕಿತ್ತು. ಆದರೆ ಗಾಂಧೀಜಿ ಏನಂದರೆ ಸುಲಭವಾಗಿ ಪಾಸ್ ಮಾಡೋ ಅಂಥ ಒಂದು ಸಬ್ಜೆಕ್ಟ್ಗಳನ್ನು ಗಾಂಧೀಜಿಯವರು ಬರೀತಾರವರು ಆತ್ಮಚರಿತ್ರೆಯಲ್ಲಿ, ನಾನು ಅದನ್ನು ಕಷ್ಟ ಮಾಡ್ಕೊಂಡೆ ನಾನು ಅಂತ. ಯಾಕಂದರೆ ಗಾಂಧೀಜಿದು ಆಗಲಿಂದಲೂ ಸಹ ಒಂದು ತತ್ವಯುತವಾಗಿರ್ತಕ್ಕಂಥದ್ದು, ಒಂದು ಆದರ್ಶದ ಒಂದು ಗುಣ ವಿದ್ಯಾರ್ಥಿಗಳಿದ್ದಾಗಲೇ ಪ್ರಕಟ ಆಗುವಂಥದ್ದನ್ನು ನಾವು ಕಾಣಬಹುದು. ನಾನು ಓದಲೇಬೇಕು, ಚೆನ್ನಾಗಿ ಓದಬೇಕು, ನಾನು ಚೆನ್ನಾಗಿ ಓದಿ ಪಾಸ್ ಮಾಡಬೇಕು ಅನ್ನುವಂಥ ಒಂದು ಕಾರಣದಿಂದ ಅವರೇನು ಮಾಡ್ತಾರೆ, ಅವರು ನಾನು ಅದನ್ನು ಕಷ್ಟ ಮಾಡ್ಕೊಳ್ಳಿಕ್ಕೆ, ಅದು ಹೇಳ್ತಾರೆ ನೋಡ್ರಿ ಅವರು. ಆದರೆ ಸುಲಭವಾಗಿದ್ದಂಥದ್ದನ್ನು ನಾನು ಕಷ್ಟ ಮಾಡ್ಕೊಳ್ಳೋದ್ರಲ್ಲಿ ನಾನು ಸಫಲ ಆದೆ, ಸುಲಭ ಇತ್ತು, ನಾನೇ ಕಷ್ಟ ಮಾಡ್ಕೊಂಡೆ ಅಂತಾರೆ ಅವರು. ಎಲ್ಲ ಪಠ್ಯಪುಸ್ತಕ ಓದಬೇಕು ಅಂತ ಯೋಚನೆ ಮಾಡ್ತಾರೆ. ಪಠ್ಯಪುಸ್ತಕ ಓದದೇ ಇರೋದು ಅದೊಂದು ಮೋಸ ಅಂತ ಭಾವಿಸ್ತಾರೆ. ಟೆಕ್ಸ್ಟ್ ಬುಕ್ ಓದಲಿಲ್ಲ ಅನ್ನೋದು ಮೋಸ ಅಲ್ವಾ, ಬರೀ ನೋಟ್ಸ್ ಓದ್ಬಿಟ್ರೆ ಸಾಕ ಅನ್ನುವಂಥ ಒಂದು ಗುಣವನ್ನು ಅವರು ಹೊಂದ್ತಾರೆ. ಅವರು ಆ ಪಠ್ಯಪುಸ್ತಕಗಳನ್ನೆಲ್ಲ ಕೊಂಡ್ಕೊಳ್ತಾರೆ. ಯೂಶ್ವಲಾಗಿ ಅಲ್ಲಿ ಯಾರು ಆ ಟೈಮಲ್ಲಿ ಕೊಂಡ್ಕೊಳ್ತಾ ಇರಲ್ಲ, ನೋಟ್ಸ್ ಓದಿ ಪಾಸ್ ಮಾಡ್ತಿರ್ತಾರೆ. ಅವರು ಅದಕ್ಕೆ ಹೆಚ್ಚು ಹಣನ ವೆಚ್ಚ ಮಾಡ್ತಾರೆ. ರೋಮನ್ ಕಾನೂನನ್ನು ಅವರು ಲ್ಯಾಟಿನ್ ಭಾಷೆಯಲ್ಲಿ ಓದಬೇಕು ಅಂತ ಬಯಸ್ತಾರೆ ಅವರು. ನಮಗೆ ಈ ಹಿಂದಿನ ಚಾಪ್ಟ್ರಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ, ಲಂಡನ್ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಅವರು ಲ್ಯಾಟಿನ್ ಭಾಷೆಯನ್ನು ತೊಗೊಂಡು ಓದೋಕ್ಕೆ ಶುರು ಮಾಡ್ತಾರಲ್ಲ, ಅದು ಇವಾಗ ಇಲ್ಲಿ ಸಹಾಯಕ್ಕೆ ಬರುತ್ತೆ ಅವ್ರಿಗೆ. ಆದರೆ ಅದು ಹಾಗೆ, ಆದರೆ ಅದು ಓದಿರೋಂಥದ್ದು ಏನಿದೆಯಲ್ಲ, ಅದು ಹೆಚ್ಚು ಏನೂ ಲಾಭ ಆಗಲ್ಲ. ಯಾವುದು ರೋಮನ್ ಕಾನೂನನ್ನು ಓದಿರೋಂಥದ್ದು ಏನಿದೆಯಲ್ಲ, ದಕ್ಷಿಣ ಆಫ್ರಿಕಾದಲ್ಲೂ ಸಹ ಅದು ರೋಮನ್ ಡಚ್ ಕಾನೂನು ಅನ್ನುವಂಥದ್ದೇ ಪ್ರಚಾರದಲ್ಲಿದ್ದಂತಹ ಕಾನೂನು. ಆದರೆ ಜಸ್ಟಿಯನ್ ಕಾನೂನು, ರೋಮನ್ ಕಾನೂನನ್ನು ಬರೆದಿರ್ತಕ್ಕಂಥವನು ಜಸ್ಟಿನಿಯನ್ ಅಂತ, ಅವನು ಬರೆದ ಗ್ರಂಥನ ವ್ಯಾಸಂಗ ಮಾಡ್ತಾರಲ್ಲ, ಅದು ಅವ್ರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಏನು ಪ್ರಿಟೋರಿಯಾಕ್ಕೆ ಹೋಗಿ ಅವರು ಒಂದು ಕಂಪ್ನಿಗೆ ಅವರೊಂದು ನ್ಯಾಯವಾದಿಯಾಗಿ ಹೋಗ್ತಾರಲ್ಲ, ಅಲ್ಲಿ ಈ ಜಸ್ಟಿನಿಯನ್ ಬರೆದಂತಹ ಒಂದು ಗ್ರಂಥ ಇಲ್ಲಿ ಓದ್ತಾರೆ ಅವರು. ಇದು ಅವರಿಗೆ ನನಗೆ ಸಹಾಯ ಮಾಡ್ತು ಅಂತ ಅವರು ಹೇಳ್ತಾರೆ. ಇಂಗ್ಲೆಂಡಿನ ಸಾಮಾನ್ಯ ಕಾನೂನನ್ನ ಓದಲಿಕ್ಕೆ 9 ತಿಂಗಳು ಕಠಿಣ ಅಭ್ಯಾಸ ಮಾಡ್ತಾರೆ ಅವರು. ಎಲ್ಲರೂ 2-3 ತಿಂಗಳು ಓದಿ ಪಾಸ್ ಮಾಡೋಂಥ ಒಂದು ಕಾನೂನು ಪದವಿನ ಇವರು 9 ತಿಂಗಳು ಕಷ್ಟಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬ್ರೂಮ್ ಬರೆದ ಕಾಮನ್ ಲಾ, ಬ್ರೂಮ್ ಅಂತಕ್ಕಂಥವ್ರು ಬರೆದಂಥ ಒಂದು ಕಾಮನ್ ಲಾ ಅನ್ನುವಂಥ ಒಂದು ಪುಸ್ತಕ ಏನಿದೆಯಲ್ಲ, ಅದು ಸಹ ಬಹಳ ಅವ್ರಿಗೆ ದೊಡ್ಡದಾಗಿದ್ದರೂ ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಪುಸ್ತಕ ಅದನ್ನು ಸಹ ಅವರು ಓದ್ತಾರೆ ಅವರು. ಆಮೇಲೆ ಸ್ನೆಲ್ಸ್ ಈಕ್ವಿಟಿ ಅನ್ನುವಂಥ ಒಂದು ಪುಸ್ತಕ, ಸ್ನೆಲ್ ಅನ್ನುವಂಥವ್ರು ಬರೆದಂಥ ಈಕ್ವಿಟಿ ಅನ್ನೋ ಪುಸ್ತಕ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಆಸಕ್ತಿಕರವಾಗಿತ್ತು ನನಗೆ ಅಂತ ಹೇಳ್ತಾರೆ. ಆದರೆ ಅದು ಕಷ್ಟ ಆಯಿತು ನನಗೆ ಅಂತ ಹೇಳ್ತಾರೆ ಅವರು. ವೈಟ್ ಮತ್ತು ಟ್ಯೂಡರ್ ರವರು ಬರೆದಂತಹ ಒಂದು ಕೆಲವು ಮುಖ್ಯ ಮೊಕದ್ದಮೆಗಳು ಲೀಡಿಂಗ್ ಕೇಸಸ್ ಅನ್ನುವಂಥ ಒಂದು ಪುಸ್ತಕ ಏನಿದೆಯಲ್ಲ, ಅಲ್ಲಿ ಕೆಲವು ನ್ಯಾಯಾಲಯದ ಕೆಲವು ಪ್ರಕರಣಗಳನ್ನು ಅಲ್ಲಿ ಚರ್ಚೆ ಮಾಡ್ತಾರೆ. ಅದು ಸಹ ಬಹಳ ಆಸಕ್ತಿಕರವಾಗಿತ್ತು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಮತ್ತು ವಿಲಿಯಮ್ಸ್ ಮತ್ತು ಎಡ್ವರ್ಡ್ಸ್ ರವರು ಬರೆದಿರ್ತಕ್ಕಂಥ ರಿಯಲ್ ಪ್ರಾಪರ್ಟಿ ಅನ್ನುವಂಥ ಒಂದು ಪುಸ್ತಕನೂ ಸಹ. ಆಮೇಲೆ ಇನ್ನೂ ಒಂದು ಗೂಡಿವ್ಸ್ ರವರು ಬರೆದಿರ್ತಕ್ಕಂಥ ಪರ್ಸನಲ್ ಪ್ರಾಪರ್ಟಿ, ಚರಸ್ವತ್ತು, ಪರ್ಸನಲ್ ಪ್ರಾಪರ್ಟಿ ಮೇಲೆ ಬರೆದಂಥ ಪುಸ್ತಕಗಳು ಸಹ ಅವರು ಓದ್ತಾರೆ. ವಿಲಿಯಮ್ಸ್ ಮತ್ತು ಎಡ್ವರ್ಡ್ಸ್ ಅವ್ರದ್ದು ರಿಯಲ್ ಪ್ರಾಪರ್ಟಿ ಒಂಥರ ಕಾದಂಬರಿ ಥರ ಇತ್ತು ಅಂತ ಹೇಳ್ತಾರೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಅದನ್ನು ನಾನು ಓದಿದೆ ಅಂತ ಹೇಳ್ತಾರೆ ಅವರು. ಸೊ ಆಮೇಲೆ
ಅವರು ಭಾರತಕ್ಕೆ ಹಿಂದಿರುಗಿದ ಮೇಲೆ ಅವರು ಅಷ್ಟೇ ಉತ್ಸಾಹದಿಂದ ಇನ್ನೊಂದು ಪುಸ್ತಕ ಓದ್ತಾರೆ ಅವರು. ಅಲ್ಲಿ ಓದಿರಲ್ಲ, ಮೇನ್ ಅನ್ನೋವಂಥವ್ರು ಬರೆದಂತಹ ಹಿಂದೂ ಕಾನೂನು, ಹಿಂದೂ ಲಾ. ಆದರೆ ಭಾರತದ ಕಾನೂನು ಗ್ರಂಥಗಳನ್ನು ಕುರಿತು ಅವರು ಅಲ್ಲೇನು ನಮಗೆ ಉಪಯೋಗ ಆಗಲಿಲ್ಲ ಅಲ್ಲಿ ನನಗೆ ಇಂಗ್ಲೆಂಡಲ್ಲಿ ಅನ್ನುವಂಥದ್ದು. ಯಾಕಂದರೆ ಭಾರತಕ್ಕೆ ಬಂದಮೇಲೆ ಅವರು ಓದಿರ್ತಾರೆ ಅವರು. ಸೊ ಇದಾದಮೇಲೆ ಅವರು ಪರೀಕ್ಷೆಯನ್ನು ಅವರು ಪಾಸ್ ಮಾಡ್ತಾರೆ. 10 ಜೂನ್ 1891 ಅವರು ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ. ಅದೇ ಕಾಲ್ಡ್ ಟು ದಿ ಬಾರ್. ಪರೀಕ್ಷೆ ಪಾಸ್ ಮಾಡಿದಂಥದ್ದೇನಿದೆಯಲ್ಲ ಅದೇ ನಾನು ಬ್ಯಾರಿಸ್ಟರ್ ಆದೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ಅವರು. ಆಮೇಲೆ ಅವರು 11ನೇ ತಾರೀಕು ಜೂನ್ 11, 1891 ಅವರು ಹೈಕೋರ್ಟ್ಗೆ ಅವರು ವಕೀಲನಾಗಿ ನೋಂದಣಿಯನ್ನು ಮಾಡಿಸ್ಕೊತಾರೆ. 12ನೇ ತಾರೀಕು ಅವರು ಹಡಗಿನ ಮೂಲಕ ಅವರು ಭಾರತಕ್ಕೆ ಹಿಂತಿರುಗ್ತಾರೆ. ಇಷ್ಟು ಅವರು ಯಾವ್ಯಾವ ಪುಸ್ತಕಗಳನ್ನ ಓದಿದರು, ಯಾವ ರೀತಿಯಲ್ಲಿ ಅವರು ಭೋಜನ ಕೊಟ್ಟುಗಳನ್ನು ಭಾಗವಹಿಸಿದರು, ಯಾವ ರೀತಿಯಲ್ಲಿ ಅವರು ತಮ್ಮ ಒಂದು ವಕೀಲ ಒಂದು ಪದವಿಯನ್ನು ಪಡ್ಕೊಂಡ್ರು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಆದರೆ ವ್ಯಾಸಂಗ ಮಾಡಿ ಅವರೇನೋ ವಕೀಲಿ ಒಂದು ಪದವಿಯನ್ನು ತೊಗೊಂಡ್ರು. ಆದರೆ ವಕೀಲ ಆಗಲಿಕ್ಕೆ ಅವ್ರಿಗೆ ಆ ಒಂದು ರೀತಿಯಾಗಿರ್ತಕ್ಕಂಥ ಯೋಗ್ಯತೆ ನನಗಿತ್ತ ನನಗೆ ಧೈರ್ಯ ಇರಲಿಲ್ಲ ಅನ್ನುವಂಥದ್ದು ಅದು ನೆಕ್ಸ್ಟ್ ಚಾಪ್ಟ್ರಲ್ಲಿ ಹೇಳ್ತಾರೆ. ನನ್ನ ನಿಸ್ಸಹಾಯಕತೆ, ಮೈ ಹೆಲ್ಪ್ಲೆಸ್ನೆಸ್ ಅನ್ನುವಂಥದ್ರ ಮೇಲೆ ಅವ್ರು ಹೇಳ್ತಾರೆ, ಬ್ಯಾರಿಸ್ಟರ್ ಅನ್ಸ್ಕೊಳ್ಳೋದೇನೋ ಸುಲಭ ಇತ್ತು, ಆದರೆ ವಕೀಲಿ ವೃತ್ತಿ ನಡೆಸೋದು ಕಷ್ಟ ಆಯ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಕಾನೂನು ಪುಸ್ತಕಗಳನ್ನೇನು ನಾನು ವ್ಯಾಸಂಗ ಮಾಡಿದ್ದೆ, ಆದರೆ ಅದನ್ನು ಪ್ರಾಕ್ಟೀಸ್ ಮಾಡೋದೇನಿದಿಲ್ಲ, ಕಾರ್ಯರೂಪಕ್ಕೆ ತರೋದು ನಾನು ಕಲ್ತಿರಲಿಲ್ಲ. ಯಾಕಂದರೆ ಥಿಯರಿನೇ ಬೇರೆ, ಅದನ್ನು ಅಲ್ಲಿ ಹೋಗಿ ನ್ಯಾಯಾಲಯಗಳಲ್ಲಿ ಅದನ್ನು ವಾದಿಸಬೇಕಾದ್ರೆ ನಾನು ವಕೀಲಾಗಿ ನನಗೆ ಕಷ್ಟ ಆಯಿತು ಅಂತಾರೆ. ನಾನು ವ್ಯವಹಾರ ಸೂತ್ರಗಳನ್ನು ಉತ್ಸಾಹದಿಂದ ಓದಿದ್ದೆ. ವ್ಯವಹಾರ ಸೂತ್ರಗಳು ಅಂತ ಹೇಳಿದ್ರೆ ಲೀಗಲ್ ಮ್ಯಾಕ್ಸಿಮ್ಸ್, ಅಂದರೆ ಕಾನೂನಿನ ಒಂದು ಸೂತ್ರಗಳು, ಮ್ಯಾಕ್ಸಿಮ್ಸ್ ಅಂತ ಏನಂತಾರಲ್ಲ, ಅವುಗಳನ್ನ ನಾನೇನೋ ಓದಿದ್ದೆ. ಆದರೆ ಅದರ ಅನ್ವಯಿಕೆ ತಿಳಿದಿರಲಿಲ್ಲ. ಅದರ ಅಡಾಪ್ಟೇಷನ್ ಏನಿದೆಯಲ್ಲ ಅದನ್ನು ನಾನು ಒಂದು ನ್ಯಾಯಾಲಯಕ್ಕೆ ಅದನ್ನು ಅನ್ವಯಿಸಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಮೊಕದ್ದಮೆಗೆ ಅದನ್ನು ಅನ್ವಯಿಸಿಬಿಟ್ಟು ನಾನು ವಾದ ಮಾಡಲಿಕ್ಕೆ ಬೇಕಾದಂತಹ ಒಂದು ಜಾಣ್ಮೆ, ಆ ಕೌಶಲ, ಆ ಒಂದು ಅಪ್ಲೈಡ್ ನಾಲೆಡ್ಜ್ ಏನಿದೆಯಲ್ಲ ಅದು ನನಗಿರಲಿಲ್ಲ ಅಂತ ಗಾಂಧೀಜಿಯವರು ಎಷ್ಟು ಪ್ರಾಂಜಲ ಮನಸ್ಸಿನಿಂದ ಅವರು ಹೇಳ್ಕೊಳ್ತಾರೆ. ಅವರು ಅದರಲ್ಲಿ ಒಂದು ಮ್ಯಾಕ್ಸಿಮ್ ಏನಿದೆಯಲ್ಲ, ಒಂದು ಲೀಗಲ್ ಮ್ಯಾಕ್ಸಿಮ್ ಹೇಳ್ತಾರೆ, ಯೂಸ್ ಯುವರ್ ಪ್ರಾಪರ್ಟಿ ಇನ್ ಸಚ್ ಎ ವೇ ಆ್ಯಸ್ ನಾಟ್ ಟು ಡ್ಯಾಮೇಜ್ ಆಫ್ ಅದರ್ಸ್. ಅಂದರೆ ಇತರರ ಆಸ್ತಿಗೆ ನಷ್ಟ ಉಂಟಾಗದಂತೆ ನಿನ್ನದನ್ನು ಉಪಯೋಗಿಸ್ಕೋ. ನನ್ನ ಆಸ್ತಿ ಏನಿದೆಯಲ್ಲ ಅದನ್ನು ಬೇರೆಯವರ ಆಸ್ತಿಗೆ ತೊಂದರೆ ಆಗದಂತೆ, ಅಂದರೆ ಇದು ಇತರರ ಆಸ್ತಿಗೆ ನಷ್ಟ ಉಂಟಾಗದಂತೆ ನಿನ್ನದನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥದ್ದೇನಿದೆಯಲ್ಲ, ಈ ಒಂದು ಸೂತ್ರ ಹೇಗೆ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು ಅವರಿಗೆ ಗೊತ್ತಿರಲಿಲ್ಲ. ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮೊಕದ್ದಮೆಗಳನ್ನು ಅವರು ಅಧ್ಯಯನ ಮಾಡಿದರೂ ಸಹ ಈ ಒಂದು ಸೂತ್ರವನ್ನು ನ್ಯಾಯಾಲಯದ ಪ್ರಕರಣಗಳಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು, ಅನ್ವಯಿಸಬೇಕು ಅನ್ನುವಂಥದ್ದು ಅವರಿಗೆ ಗೊತ್ತೇ ಇರಲಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕಾನೂನು ವ್ಯವಹಾರದಲ್ಲಿ ಉಪಯೋಗಿಸ್ತಕ್ಕಂಥ ಧೈರ್ಯ ಅವರಿಗೆ ಉಂಟಾಗಲಿಲ್ಲ. ಇದ್ರ ಜೊತೆಗೆ ಇಂಡಿಯನ್ ಲಾ ವಿಷಯ ಏನೂ ಗೊತ್ತಿರಲಿಲ್ಲ ಅವ್ರಿಗೆ. ಹಿಂದೂ ಲಾ ಮತ್ತು ಮೊಹಮ್ಮಡನ್ ಲಾ ಬಗ್ಗೆ ಗಂಧನೇ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅವರು. ದಾವಾ ಅರ್ಜಿ ಬರೆಯುವಂಥದ್ದೇನಿದೆಯಲ್ಲ, ಅಂದರೆ ಮೊಕದ್ದಮೆ ಹಾಕಲಿಕ್ಕೆ ಕಾನೂನು ನ್ಯಾಯವಾದಿಗಳು ಏನು ಬರೀತಾರಲ್ಲ, ಒಂದು ಪ್ಲೇಂಟಿಫ್, ಅದನ್ನು ಹಾಕಲಿಕ್ಕೆ ನನಗೆ ಗೊತ್ತಿರಲಿಲ್ಲ ನನಗೆ ಅದ್ರ ಬಗ್ಗೆ ಅಂತ ಹೇಳ್ತಾರೆ. ಫಿರೋಜ್ ಶಾ ಮೆಹತಾರವರ ಹೆಸರನ್ನ ಕೇಳಿರ್ತಾರೆ ಅವರು. ಸರ್ ಫಿರೋಜ್ ಶಾ ಮೆಹತಾ ಆ ಕಾಲದಲ್ಲಿ ಒಂದು ಕಾನೂನಿನ ಒಂದು ಇದರಲ್ಲಿ ತುಂಬ ದೊಡ್ಡ ಹೆಸರವರು. ಅವರೆಲ್ಲ ಇಂಗ್ಲೆಂಡ್ಗೆ ಹೋಗಿ ಇದನ್ನು ಹೆಂಗೆ ಕಲ್ತರು ಅಂತ ಅವರು ಆಶ್ಚರ್ಯಪಡ್ತಾರೆ. ನಾನು ಆ ಪ್ರಾವೀಣ್ಯನ ಸಂಪಾದಿಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಆಶ್ಚರ್ಯವನ್ನು ಅವರು ಹೊಂದುತ್ತಾರೆ. ಜೀವನ ನಿರ್ವಹಣೆಗೆ ಸಾಕಾಗಷ್ಟಾದರೂ ನಾನು ಹಣ ಗಳಿಸ್ತೀನ ಅನ್ನುವಂಥ ಒಂದು ಸಂಶಯ ಅವರಿಗೆ ಬರುತ್ತೆ. ಈ ಥರ ಸಂಶಯ ಆತಂಕ ಅವ್ರಿಗೆ ಈ ತಲ್ಲಣಿಸುತ್ತೆ ಅವ್ರನ್ನ. ಒಂದು ತಲ್ಲಣದ ಜೊತೆಗೆ ಅವರನ್ನು ಹಲವಾರು ಸ್ನೇಹಿತರ ಜೊತೆಗೆ ಅವ್ರಿಗೆ ಅದನ್ನು ಹೇಳ್ಕೊಳ್ತಾರೆ. ಕೆಲವು ಸ್ನೇಹಿತರು ಹೇಳ್ತಾರೆ ಅವರು, ದಾದಾಬಾಯಿ ನವರೋಜಿ ಅವ್ರ ಹತ್ರ ಜೊತೆಗೆ ನೀವು ಭೇಟಿ ಮಾಡಿ ಅವ್ರ ಹತ್ರ ಸಲಹೆ ತೊಗೋದೇನು ಅಂತೇಳಿ. ದಾದಾಬಾಯಿ ನವರೋಜಿ ಅವ್ರ ಹತ್ರ ಹೋಗಿ ಭೇಟಿ ಮಾಡಲಿಕ್ಕೆ ಪರಿಚಯ ಪತ್ರನೂ ಇರುತ್ತೆ ಅವ್ರಿಗೆ ಇವರು ಗಾಂಧೀಜಿಯವರು ಇಂಥವರ ಒಂದು ಇವರ ಭೇಟಿಗೆ ಅವಕಾಶ ಕೊಡಿ ಅಂತ. ಆದರೆ ಇವರು ಅದನ್ನು ಉಪಯೋಗಿಸ್ಕೊಂಡೇ ಇರಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಹೋಗಿ ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕು ಅನ್ನುವಂಥದ್ದು. ಸೊ ಆದರೆ ಒಂದು ಸಾರಿ ಅವರು ದಾದಾಬಾಯಿ ನವರೋಜಿ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಸಂಪರ್ಕಕ್ಕೋಸ್ಕರವಾಗಿ ಕೆಲವು ಸಂಘಗಳನ್ನು ಮಾಡಿರ್ತಾರೆ ಅವರು. ಹಾಗಾಗಿ ಅವರು ಅತಿಥಿ ಭಾಷಣಗಳನ್ನು, ಗೆಸ್ಟ್ ಲೆಕ್ಚರ್ಸನ್ನು ಕೊಡ್ತಿರ್ತಾರೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಇವ್ರು ಹೋಗ್ತಾ ಇರ್ತಾರೆ. ಯಾವುದೋ ಒಂದು ಮೂಲೆಯಲ್ಲಿ ಕೂತು ಕೇಳಿಸ್ಕೊಂಡು ಮತ್ತು ಹಾಗೇ ಬರ್ತಾ ಇರ್ತಾರೆ ಅವರು.
ಆದರೆ ಒಂದು ಸರಿ ಅವ್ರಿಗೆ ಹೋಗಿ ಧೈರ್ಯ ಮಾಡಿ ಹೋಗಿ ಪರಿಚಯ ಪತ್ರ ಕೊಡ್ತಾರೆ. ಯಾವಾಗಾದರೂ ಬಂದು ನೀನು ನನ್ನ ಸಲಹೆ ನೀವು ಪಡಿಬಹುದು ಅಂತೇಳಿ ದಾದಾಬಾಯಿ ನವರೋಜ್ ಅವರು ಹೇಳ್ತಾರೆ. ಆದರೆ ಇವ್ರು ಯಾವತ್ತೂ ಹೋಗೋದೇ ಇಲ್ಲ ಅವರು. ಸೊ ಇದು ಈ ರೀತಿ ಇದ್ದಾಗ ಇನ್ನೊಂದು ಸರಿ ಮಿಸ್ಟರ್ ಫೆಡ್ರಿಕ್ ಪಿನ್ಕಟ್ ಅಂತ ಅವ್ರನ್ನ ಭೇಟಿಯಾಗು ಅಂಥೇಳಿ ಇನ್ನೊಬ್ಬರು ಸಲಹೆ ಕೊಡ್ತಾರೆ. ಅವರು ಕನ್ಸರ್ವೇಟಿವ್ ಸಂಪ್ರದಾಯವಾದಿ ಪಕ್ಷದವರವರು. ಅವರು ವಿದ್ಯಾರ್ಥಿಗಳ ಜೊತೆಗೆ ತುಂಬ ನಿಸ್ವಾರ್ಥವಾಗಿ, ತುಂಬ ಸ್ನೇಹಪರವಾಗಿ ಮಾತಾಡ್ತಿರ್ತಾರೆ. ಅವರ ಸಂಶಯಗಳನ್ನ ಬಗೆಹರಿಸ್ತಾ ಇರ್ತಾರೆ. ಸೊ ಅವ್ರಿಗೆ ಭೇಟಿಗೋಸ್ಕರವಾಗಿ ಇವರು ಪತ್ರ ಬರೀತಾರೆ ಗಾಂಧೀಜಿ. ಅವರು ಆಯಿತು ನಾನು ಭೇಟಿ ಮಾಡು ಅಂಥೇಳಿ ಅವರು ಅನುಮತಿ ಕೊಡ್ತಾರೆ. ಇವ್ರು ಹೋಗಿ ಭೇಟಿ ಮಾಡಿದಾಗ ಒಂದು ಒಳ್ಳೆಯ ಭೇಟಿ, ಸೌಹಾರ್ದಯುತವಾಗಿರ್ತಕ್ಕಂಥ ಭೇಟಿ, ಬಹಳ ಕರುಣೆಯಿಂದ, ಬಹಳ ಒಂದು ಪ್ರೀತಿಯಿಂದ ಮಾತನಾಡಿಸ್ತಾರೆ. ಸೊ ಆವಾಗ ಅವರು ಕೇಳಿದಾಗ, ಸರ್ ಫಿರೋಜ್ ಶಾ ಮೆಹ್ತಾ ಥರ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ? ಎಲ್ಲರೂ ಆಗೋಕ್ಕಾಗಲ್ಲ. ಬದ್ರುದ್ದೀನ್ ಮತ್ತು ಫಿರೋಜ್ ಶಾ ಮೆಹ್ತಾ ಅವ್ರ ಥರನೇ ಎಲ್ಲರೂ ಆಗ್ತಾರೆ ಅಂತ ಭಾವಿಸೋದು ಬೇಡ. ಸಾಧಾರಣ ವಕೀಲಾಗಲಿಕ್ಕೆ ಅಸಾಧಾರಣವಾದ ಬುದ್ಧಿಶಕ್ತಿ ಬೇಕಿಲ್ಲ. ಎಲ್ಲ ಕೇಸುಗಳು ಸಹ ತುಂಬ ಕಷ್ಟವಾಗಿರಲ್ಲ, ತೊಡಕಿನವಾಗಿರಲ್ಲ. ಪ್ರಾಮಾಣಿಕತೆ, ಕಾರ್ಯಾಸಕ್ತಿ ಇದ್ದರೆ ಜೀವನವನ್ನು ಸಂಪಾದಿಸ್ಕೋಬಹುದು. ವಕೀಲನಾಗಿ ನೀವು ಜೀವನ ಮಾಡಬಹುದು. ಸಾಧಾರಣ ಜ್ಞಾನ ಸಂಪಾದನೆಗಾಗಿ ನೀನು ಯಾವ ಪುಸ್ತಕ ಓದಿದ್ಯಾ ಅಂತ ಕೇಳ್ತಾರೆ ಜನರಲ್ ನಾಲೆಡ್ಜ್ಗೆ. ಇವ್ರು ಯಾವ ಪುಸ್ತಕನೂ ಓದಿರಲ್ಲ. ಅವಾಗ ಅವ್ರು ಹೇಳ್ತಾರೆ, ನೀನು ಭಾರತದ ಇತಿಹಾಸನೂ ಸಹ ಓದಿಲ್ಲ ನೀನು. ಅಂದರೆ ಭಾರತದ ಇತಿಹಾಸ ಏನಿದೆ ಪ್ರತಿಯೊಬ್ಬರು ತಿಳ್ಕೋಬೇಕು ಅನ್ನುವಂಥದ್ದು. ಕಾನೂನಿಗೆ ಅವಶ್ಯಕತೆ ಇಲ್ಲದೇ ಇದ್ರೂ ಭಾರತೀಯ ಇತಿಹಾಸ ಬೇಕು. ನಿನಗೆ ವ್ಯವಹಾರ ಜ್ಞಾನಕ್ಕೆ ಬೇಕಾದಂತಹ ಒಂದು ಏನಿದೆಯಲ್ಲ ನಿಮ್ಮ ಹತ್ರ ಇಲ್ಲ, ಅದು ವಕೀಲರಿಗೆ ಬೇಕಾಗಿರೋ ಅಂಥದ್ದು. ಸೊ ಅದಕ್ಕೆ ಮನುಷ್ಯರ ಸ್ವಭಾವ ತಿಳ್ಕೊಬೇಕಾಗತ್ತೆ. ಮನುಷ್ಯನ ಮುಖಚಹರೆ ನೋಡಿದ್ರೆ ಸಾಕು ಅವರ ಒಂದು ಸ್ವಭಾವ ಏನು ಅಂತ ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಪುಸ್ತಕಗಳನ್ನ ನೀನು ಓದಬೇಕು ಅಂಥೇಳಿ ಅವರು ಕೇಯ್ ಮತ್ತು ಮ್ಯಾಲೆಸನ್ ಬರೆದಿರ್ತಕ್ಕಂಥ ಭಾರತದ 1857 ದಂಗೆಯ ಒಂದು ಇತಿಹಾಸದ ಬಗ್ಗೆ ಆ ಪುಸ್ತಕನ ಅವರು ಹೇಳ್ತಾರೆ. ಅದನ್ನು ಓದು ನೀನು ಅಂಥೇಳಿ. ಮನುಷ್ಯನ ಸ್ವಭಾವ ತಿಳಿಬೇಕು ಅಂತ ಹೇಳಿದ್ರೆ 2 ಪುಸ್ತಕ ಹೇಳ್ತಾರೆ, ಲ್ಯಾವೆಟರ್ ಮತ್ತು ಶೆಮೆಲ್ ಪೆನಿಕ್ ಇವರ ಮುಖ ಸಾಮುದ್ರಿಕ ಶಾಸ್ತ್ರ. ಇದನ್ನು ಓದು ಅಂತ ಹೇಳ್ತಾರೆ. ಇವ್ರಿಗೆ ಬಹಳ ಖುಷಿಯಾಗುತ್ತೆ. ಅವರು ಎದುರಿಗಿದ್ದಾಗ ಇವ್ರಿಗೆ ಯಾವುದೇ ಥರ ಭಯನೂ ಇರಲ್ಲ. ನನಗೆ ಆರಾಮಾಗಿದೆ, ನಾನು ಧೈರ್ಯವಾಗಿದ್ದೀನಿ ಅಂತ. ಆ ಕಡೆ ಬಂದಮೇಲೆ, ನಾನು ಈಚೆ ಬಂದಮೇಲೆ ಮತ್ತೆ ನನಗೆ ಅದೇ ಥರ ಆಯಿತು ಅಂತ ಹೇಳ್ತಾರೆ ಅವರು. ಕೊನೆಗೆ ಅವ್ರೇನು ಮಾಡ್ತಾರೆ, ಈ ಮನುಷ್ಯನ ಮುಖ ನೋಡಿ ಮನುಷ್ಯನ ಸ್ವಭಾವ ಅರಿಯೋದು ಅದು ಅವ್ರಿಗೆ ಕೊರೆಯೋಕ್ಕೆ ಶುರು ಮಾಡಿಬಿಡುತ್ತೆ. ಅದಕ್ಕೆ ಅವರು ನೆಕ್ಸ್ಟ್ ಡೇನೇ ಹೋಗಿ ಲ್ಯಾವೆಟರ್ ಪುಸ್ತಕನ ತೊಗೊತಾರೆ. ಶೆಮೆಲ್ ಪೆನಿಕರ್ ಅವರ ಪುಸ್ತಕ ಸಿಗಲ್ಲ ಅವ್ರಿಗೆ. ಲ್ಯಾವೆಟರ್ ಪುಸ್ತಕವನ್ನು ಅವರು ಓದೋಕ್ಕೆ ಶುರು ಮಾಡ್ತಾರೆ. ಆದರೆ ಅದು ಸ್ನೆಲ್ಲರ್ ಈಕ್ವಿಟಿ ಪುಸ್ತಕದ ಥರ ಸುಲಭವಾಗಿರಲ್ಲ ಅದು. ಸೊ ಆದರೆ ಉತ್ಸಾಹಕರವಾಗಿರಲ್ಲ. ಕೊನೆಗೆ ಅವರು ಅದನ್ನು ಏನು ಸಹಾಯ ಆಗಲಿಲ್ಲ ನನಗೆ ಆ ಗ್ರಂಥದಿಂದ ಅಂತ ಹೇಳ್ತಾರೆ. ಆದರೆ ಪಿನ್ಕಟ್ರವರ ಸಲಹೆ ಏನಿದೆಯಲ್ಲ ಅದು ನನಗೆ ಡೈರೆಕ್ಟಾಗಿ ಹೆಲ್ಪ್ ಮಾಡದೇ ಇರಬಹುದು. ಆದರೆ ಇಂಡೈರೆಕ್ಟಾಗಿ ನನಗೆ ಅವರ ಒಂದು ಕರುಣೆ, ಅವರೊಂದು ಬೆಂಬಲ ಅದು ನನಗೆ ಬಹಳ ಸಹಾಯ ಮಾಡ್ತು. ಅವ್ರು ಕೊಟ್ಟಂತಹ ಆತ್ಮವಿಶ್ವಾಸ ಅನ್ನುವಂಥದ್ದು ಹೇಳ್ತಾರೆ. ವಕೀಲಿ ವೃತ್ತಿಯಲ್ಲಿ ಜಯಶಾಲಿ ಆಗಬೇಕಾದ್ರೆ ಫಿರೋಜ್ ಶಾ ಮೆಹ್ತಾರವರ ನೈಪುಣ್ಯ, ಸ್ಮರಣಶಕ್ತಿ, ಯೋಗ್ಯತೆ ಇದ್ದರೆ ಸಾಕು. ನನಗೆ ಸ್ಮರಣಶಕ್ತಿ ಮತ್ತು ಯೋಗ್ಯತೆ ಎರಡೂ ಇದೆ. ನಾನು ವಕೀಲನಾಗಿ ನಾನು ಮುಂದುವರಿತೀನಿ. ನನಗೆ ಅಂಥ ಒಂದು ಸ್ವಲ್ಪ ಧೈರ್ಯ ಅವ್ರಿಗೆ ಬರುತ್ತೆ. ಕೇಯ್ ಮತ್ತು ಮ್ಯಾಲೆಸನ್ರವರು ಬರೆದಿರ್ತಕ್ಕಂಥ ದಂಗೆಯ ಇತಿಹಾಸ ಪುಸ್ತಕ ಅವರು ಓದೋಕ್ಕಾಗಿರಲ್ಲ. ಅದನ್ನು ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋದ್ಮೇಲೆ ಅವರು ಓದ್ತಾರೆ. ಸೊ ಇಷ್ಟು ಈ ಒಂದು ಚಾಪ್ಟ್ರು. ಈ ಚಾಪ್ಟ್ರಲ್ಲಿ ಗಾಂಧೀಜಿಯವರು ಯಾವ ರೀತಿಯಲ್ಲಿ ತಮ್ಮ ಒಂದು ವಕೀಲಿ ವೃತ್ತಿಯನ್ನು ಅವಶ್ಯಕವಾಗಿರ್ತಕ್ಕಂಥ ಒಂದು ಪದವಿಯನ್ನು ಪಡೆದರು ಮತ್ತು ವಕೀಲ ವೃತ್ತಿಯನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಅವ್ರಿಗಿದ್ದಂತಹ ತೊಡಕುಗಳು, ಅವ್ರಿಗಿದ್ದಂತಹ ಆತ್ಮವಿಶ್ವಾಸದ ಕೊರತೆ, ಅವ್ರಿಗಿದ್ದಂತಹ ಒಂದು ಎಕ್ಸ್ಪೋಜರ್ ಏನಿದೆ ಅದಿರಲಿಲ್ಲ ಅನ್ನುವಂಥದ್ದನ್ನು ಅವರು ಪ್ರಾಂಜಲ ಮನಸ್ಸಿಂದ ಒಪ್ಕೊಂಡಿರೋಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು. ಮುಂದಿನ ಒಂದು ಅಧ್ಯಾಯಕ್ಕಾಗಿ ನಿರೀಕ್ಷಿಸಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.